ಎಲ್ಲರಿಗೂ ನವದಿಕ್ಸೂಚಿ ಅಕಾಡೆಮಿಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಕ್ಲಾಸಲ್ಲಿ ನಾವು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅಂದರೆ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಬಗ್ಗೆ ಪ್ರತಿ ಪರೀಕ್ಷೆಯಲ್ಲೂ ಒಂದು ಪ್ರಶ್ನೆ ಇರುತ್ತೆ. ಅದು ವಿಶ್ವಸಂಸ್ಥೆ ಬಗ್ಗೆ ಆಗಿರ್ಬೋದು ಅಥವಾ ವಿಶ್ವಸಂಸ್ಥೆ ಅಂಗಸಂಸ್ಥೆಗಳಾದ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ನು, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನು, ಯುನೆಸ್ಕೋ, ಇದ್ರ ಬಗ್ಗೆ ಪ್ರಶ್ನೆಗಳು ಬಂದೇ ಬರ್ತವೆ. ಹಾಗಾಗಿ ಈ ಕ್ಲಾಸಲ್ಲಿ ನಾವು ವಿಶ್ವಸಂಸ್ಥೆ ಅಂದರೆ ಯಾವುದು, ಅದರ ಪ್ರಧಾನ ಕಚೇರಿ ಯಾವುದು, ಅದರ ಮುಖ್ಯಸ್ಥರು ಯಾರು, ಮತ್ತು ಅದು ಯಾಕೆ ಸ್ಥಾಪನೆ ಮಾಡಿದ್ದಾರೆ ಅಂತ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಇಲ್ಲಿ ನಾವು ದ ಲಿಸ್ಟ್ ಆಫ್ ಮೇಜರ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಆ್ಯಂಡ್ ದೇರ್ ಹೆಡ್ ಕ್ವಾರ್ಟರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಈ ಟೇಬಲಲ್ಲಿ ನೋಡ್ಬೋದು. ಈಗ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಅದು ಹೆಡ್ ಕ್ವಾರ್ಟ್ರು ನ್ಯೂಯಾರ್ಕ್ US ಇದೆ. ಯುನಿಸೆಫ್ ಹೆಡ್ ಕ್ವಾರ್ಟ್ರು ನ್ಯೂಯಾರ್ಕ್ US ಇದೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನು ಜಿನೆವಾ ಸ್ವಿಟ್ಜರ್ಲ್ಯಾಂಡಲ್ಲಿದೆ. ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅಷ್ಟೇ ಸ್ವಿಟ್ಜರ್ಲ್ಯಾಂಡಲ್ಲಿದೆ. IMF ಇಂದು ವಾಷಿಂಗ್ಟನ್ DC US ಇದೆ. ಅದೇ ಯುನೆಸ್ಕೋ ಬಂದರೆ ಅದು ಪ್ಯಾರಿಸ್ ಫ್ರಾನ್ಸಲ್ಲಿದೆ. ಒಪೆಕ್ ಬಂದರೆ ವಿಯೆನಾ ಆಸ್ಟ್ರಿಯಾ ಬಗ್ಗೆ ಇದೆ. ಹಾಗಾಗಿ ಈ ಲಿಸ್ಟಲ್ಲಿರುವ ಇಂಪಾರ್ಟೆಂಟ್ ಅಂದರೆ ಮೇಜರ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಬಗ್ಗೆ ಒಂದೊಂದೇ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಈ ಕ್ಲಾಸಲ್ಲಿ. ಓಕೆ, ಮೊದಲನೇ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಯಾವುದು? ಯುನೈಟೆಡ್ ನೇಷನ್ ಅಂದರೆ ವಿಶ್ವಸಂಸ್ಥೆ. ಹಾಗಾದರೆ ಇದು ಸ್ಥಾಪನೆ ಆಗಿದ್ದು ಯಾವಾಗ ಅಂತಂದರೆ 24 ಅಕ್ಟೋಬರ್ 1945 ಅಂತಂದರೆ 1945ರಲ್ಲಿ ಅಕ್ಟೋಬರ್ 24ರಂದು ವಿಶ್ವಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಯಿತು. ಪ್ರಧಾನ ಕಚೇರಿ ಅಂದರೆ ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂದರೆ ನ್ಯೂಯಾರ್ಕ್ ಸಿಟಿ. ಇದರ ಮುಖ್ಯಸ್ಥರು ಈಗ ಯಾರಿದ್ದಾರೆ ಅಂದರೆ ಪೋರ್ಚುಗಲ್ನ ಆಂಟೋನಿಯೋ ಗುಟ್ರಸ್. ಯಾರು? ಆಂಟೋನಿಯೋ ಗುಟ್ರಸ್ ಇದರ ಮುಖ್ಯಸ್ಥರಾಗಿದ್ದಾರೆ. ಈ ಆಂಟೋನಿಯೋ ಗುಟ್ರಸ್ ಅವರು 9th ಸೆಕ್ರೆಟರಿ ಜನರಲ್ ಆಫ್ ದಿ ಯುನೈಟೆಡ್ ನೇಷನ್ ಅಂತಂದರೆ ಯುನೈಟೆಡ್ ವಿಶ್ವಸಂಸ್ಥೆಯ 9ನೇ ಸೆಕ್ರೆಟರಿ ಜನರಲ್ ಆಗಿದ್ದಾರೆ. ಯಾರು? ಆಂಟೋನಿಯೋ ಗುಟ್ರಸ್. ಹಾಗಾದರೆ ಇದ್ರ ಉದ್ದೇಶ ಯಾಕೆ, ವಿಶ್ವಸಂಸ್ಥೆನ ಯಾಕೆ ಸ್ಥಾಪನೆ ಮಾಡಿದ್ರು ಅಂದರೆ ವಿಶ್ವಸಂಸ್ಥೆ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದ್ದು ಇದರ ಮುಖ್ಯ ಉದ್ದೇಶ ಜಗತ್ತಿನಲ್ಲಿ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡಿಕೊಳ್ಳುವುದು ಮತ್ತು ವಿವಿಧ ರಾಷ್ಟ್ರಗಳ ನಡುವೆ ಸ್ನೇಹ ಸಂಬಂಧಗಳನ್ನು ಬೆಳೆಸುವುದು. ಹಾಗಾಗಿಯೇ ವಿಶ್ವಸಂಸ್ಥೆಯನ್ನು ಸ್ಥಾಪನೆ ಮಾಡಲಿದೆ. ಈಗ ಏನೇ ಆಗಲಿ, ಇತ್ತೀಚೆಗೆ ಇರಾನ್ ಮತ್ತು ಇಸ್ರೇಲ್ ಯುದ್ಧ ನೋಡಿದ್ವಿ. ಅಲ್ಲಿ ವಿಶ್ವಸಂಸ್ಥೆ ಬಂದು ಮಧ್ಯಸ್ಥಿಕೆ ವಹಿಸುತ್ತೆ. ಯಾಕೆ ಅಂತಂದರೆ ಅಲ್ಲಿ ಯುದ್ಧ ನಡೀಬಾರ್ದು, ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡಿಕೊಳ್ಳುವುದು ಮತ್ತು ರಾಷ್ಟ್ರಗಳ ನಡುವೆ ಸ್ನೇಹ ಸಂಬಂಧನ ಬೆಳೆಸುವುದು ವಿಶ್ವಸಂಸ್ಥೆಯ ಪ್ರಮುಖ ಉದ್ದೇಶವಾಗಿದೆ. ಫ್ರೆಂಡ್ಸ್, ಇದರಲ್ಲಿ ನೋಡ್ಬೋದು, ಇದು ವಿಕಿಪೀಡಿಯಾ ಸೋರ್ಸ್ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ಯುನೈಟೆಡ್ ನೇಷನ್ಸ್ ಅಂದರೆ ಇದರ ಪ್ರೆಸೆಂಟ್ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ನ್ಯೂಯಾರ್ಕ್ ಸಿಟಿ ಅಂದರೆ ಮನ್ಹತ್ತನ್ ಅಲ್ಲಿ ಹೆಡ್ ಕ್ವಾರ್ಟರ್ಸ್ ಅಂದರೆ ನ್ಯೂಯಾರ್ಕ್ ಸಿಟಿಯಲ್ಲಿದೆ. ಇದರ ವಿಶ್ವಸಂಸ್ಥೆಯ ಅಫಿಷಿಯಲ್ ಲ್ಯಾಂಗ್ವೇಜ್ ಯಾವ್ಯಾವ ಅಂತಂದರೆ 6 ಇದಾವೆ. ಅದು ಅರಬಿಕ್, ಚೀನೀಸ್, ಇಂಗ್ಲೀಷ್, ಫ್ರೆಂಚ್, ರಷ್ಯನ್ ಮತ್ತು ಸ್ಪ್ಯಾನಿಷ್. ಅಫಿಷಿಯಲ್ ಸ್ಕ್ರಿಪ್ಟ್ಸ್ ಯಾವ ಅಂತಂದರೆ ಅರಬಿಕ್, ಲ್ಯಾಟಿನ್, ಚೈನೀಸ್, ಸಿಕ್ರಿಲಿಕ್. ಒಟ್ಟು ಇದುವರೆಗೂ ವಿಶ್ವಸಂಸ್ಥೆಯ ಮೆಂಬರ್ಶಿಪ್ ಎಷ್ಟು ಜನ ಇದ್ದಾರೆ ಅಂದರೆ 193 ಮೆಂಬರ್ ಸ್ಟೇಟ್ಸ್ ಆಫ್ ಯುನೈಟೆಡ್ ನೇಷನ್ಸ್. ಹಾಗಾದರೆ ಪ್ರೆಸೆಂಟ್ ಸೆಕ್ರೆಟರಿ ಜನರಲ್ ಯಾರಂದರೆ ಆಂಟೋನಿಯೋ ಗುಟ್ರಸ್. ಇದ್ರ ಎಸ್ಟಾಬ್ಲಿಷ್ಮೆಂಟ್ ಯಾವತ್ತಾಯಿತು ಅಂತಂದರೆ 24 ಅಕ್ಟೋಬರ್ 1945ರಂದು ಇದರ ಎಸ್ಟಾಬ್ಲಿಷ್ ಆಗಿದೆ. ನೆಕ್ಸ್ಟ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಯಾವುದು ಅಂತಂದರೆ ಅದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂದರೆ ವಿಶ್ವ ಆರೋಗ್ಯ ಸಂಸ್ಥೆ. ಹಾಗಾದರೆ ಇದು ಯಾವಾಗ ಸ್ಥಾಪನೆ ಆಯಿತು ಅಂದರೆ 7th ಏಪ್ರಿಲ್ 1948 ಅಂದರೆ ಏಪ್ರಿಲ್ 1948ರಂದು ವಿಶ್ವ ಆರೋಗ್ಯ ಸಂಸ್ಥೆಯನ್ನು ಸ್ಥಾಪಿಸಲಾಯಿತು. ಇದರ ಪ್ರಧಾನ ಕಚೇರಿ ಅಂದರೆ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂದರೆ ಜಿನೆವಾ ಸ್ವಿಟ್ಜರ್ಲ್ಯಾಂಡ್. ಇದರ ಮುಖ್ಯಸ್ಥರು ಅಂದರೆ ಡೈರೆಕ್ಟರ್ ಜನರಲ್ ಯಾರಂದರೆ ಟೆಡ್ರಸ್ ಅಡಾನಮ್. ಹಾಗಾದರೆ ಈ ವಿಶ್ವ ಆರೋಗ್ಯ ಸಂಸ್ಥೆಯ ಸ್ಥಾಪನೆಯ ಉದ್ದೇಶ ಏನಂದರೆ ಇದು ಅಂತಾರಾಷ್ಟ್ರೀಯ ಸಾರ್ವಜನಿಕ ಆರೋಗ್ಯದ ಜವಾಬ್ದಾರಿಯನ್ನು ಹೊಂದಿರುವ ವಿಶ್ವಸಂಸ್ಥೆಯ ವಿಶೇಷ ಅಂಗಸಂಸ್ಥೆಯಾಗಿದೆ. ಯಾವುದಂತಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ವಿಶ್ವ ಆರೋಗ್ಯ ಸಂಸ್ಥೆ ಬಗ್ಗೆ ನಾವು ಕೋವಿಡ್ ಸಮಯದಲ್ಲಿ ಅಂದರೆ ಕೋವಿಡ್ ಉಲ್ಬಣ ಸಮಯದಲ್ಲಿ ನಾವು ವಿಶ್ವ ಆರೋಗ್ಯ ಸಂಸ್ಥೆ ಬಗ್ಗೆ ನ್ಯೂಸಲ್ಲಿ ಭಾಳ ಟೈಮ್ ಕೇಳಿದ್ವಿ. ಹಾಗಾಗಿ ಈ ವಿಶ್ವ ಆರೋಗ್ಯ ಸಂಸ್ಥೆ ಏನು ಮಾಡುತ್ತೆ ಅಂತಂತಂದರೆ ಸಾರ್ವಜನಿಕ ಆರೋಗ್ಯದ ಜವಾಬ್ದಾರಿಯನ್ನು ಹೊಂದಿರುವ ವಿಶ್ವಸಂಸ್ಥೆಯ ವಿಶೇಷ ಅಂಗಸಂಸ್ಥೆಯಾಗಿದೆ. ಯಾವುದು? ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ವಿಶ್ವ ಆರೋಗ್ಯ ಸಂಸ್ಥೆಯು. ಹಾಗಾದರೆ ಈ ವಿಕಿಪೀಡಿಯಾ ಇನ್ಫಾರ್ಮೇಷನಲ್ಲಿ ಏನು ನೋಡ್ಬೋದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಬಗ್ಗೆ ಅಂದರೆ ಈ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಬ್ರಿವೇಷನ್ ಏನೇನು ಮಾಡ್ತೀವಿ? WHO ಅಂತ ಕರಿತೀವಿ. ಇದ್ರ ಫಾರ್ಮೇಷನ್ ಯಾವಾಗ ಆಗಿದೆ ಅಂತಂದರೆ ಏಪ್ರಿಲ್ 1948ರಂದು. ಇದರ ಹೆಡ್ ಕ್ವಾರ್ಟರ್ಸ್ ಇಲ್ಲಿದೆ ಜಿನೆವಾ ಸ್ವಿಟ್ಜರ್ಲ್ಯಾಂಡ್. ಇದರ ಡೈರೆಕ್ಟರ್ ಜನರಲ್ ಯಾರಂದರೆ ಟೆಡ್ರಸ್ ಅಡಾನಮ್. ಮತ್ತು ಇದರ ಅಫಿಷಿಯಲ್ ಲ್ಯಾಂಗ್ವೇಜಸ್ ಯಾವುದಂತಂದರೆ ವಿಶ್ವಸಂಸ್ಥೆಯ ಏನು ಅಫಿಷಿಯಲ್ ಲ್ಯಾಂಗ್ವೇಜಸ್ ಇದೆಯೋ ಅದರ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರ
ಅಫಿಷಿಯಲ್ ಲ್ಯಾಂಗ್ವೇಜಸ್ ಆಗಿವೆ. ನೆಕ್ಸ್ಟ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಯಾವುದಂದರೆ ಅದು ವರ್ಲ್ಡ್ ಬ್ಯಾಂಕ್ ಅಂದರೆ ವಿಶ್ವ ಬ್ಯಾಂಕ್. ಇದರ ಸ್ಥಾಪನೆ ಯಾವಾಗಾಗಿದೆ ಅಂತಂತಂದರೆ ಜುಲೈ 1944 ಅಂದರೆ 1944ರಂದು ವಿಶ್ವ ಬ್ಯಾಂಕನ್ನು ಸ್ಥಾಪಿಸಲಾಯಿತು. ಇದರ ಪ್ರಧಾನ ಕಚೇರಿ ಅಂದರೆ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂದರೆ ವಾಷಿಂಗ್ಟನ್ DC USA ಯುನೈಟೆಡ್ ಸ್ಟೇಟ್ಸಲ್ಲಿದೆ. ಹಾಗಾದರೆ ಇದರ ಮುಖ್ಯಸ್ಥರು ಯಾರು ಅಂತಂತಂತಂದರೆ ಅದು ಅಜಯ್ ಬಂಗಾ ಇದರ ಮುಖ್ಯಸ್ಥರಾಗಿದ್ದಾರೆ. ಹಾಗಾದರೆ ಈ ವಿಶ್ವ ಬ್ಯಾಂಕ್ ಸ್ಥಾಪನೆಯ ಉದ್ದೇಶ ಏನಾಗಿತ್ತಂದರೆ, ಈ ವಿಶ್ವ ಬ್ಯಾಂಕ್ ಏನು ಮಾಡುತ್ತೆ ಅಂದರೆ ಬಂಡವಾಳ ಯೋಜನೆಗಳನ್ನು ಮುಂದುವರಿಸುವ ಉದ್ದೇಶಕ್ಕಾಗಿ ಕಡಿಮೆ ಮತ್ತು ಮಧ್ಯಮ ಆದಾಯದ ದೇಶದ ಸರ್ಕಾರಗಳಿಗೆ ಸಾಲ ಮತ್ತು ಅನುದಾನಗಳನ್ನು ಒದಗಿಸುತ್ತದೆ. ನಾವು ವಿಶ್ವ ಬ್ಯಾಂಕ್ ಅಂದರೆ ವರ್ಲ್ಡ್ ಬ್ಯಾಂಕ್ ಬಗ್ಗೆ ಪ್ರತಿ ಬಾರಿನೂ ಪೇಪರಲ್ಲಿ ನ್ಯೂಸಲ್ಲಿ ಓದ್ತಾನೆ ಇರ್ತೀವಿ. ಈ ವಿಶ್ವ ಬ್ಯಾಂಕ್ ಏನು ಮಾಡುತ್ತೆ ಅಂತಂತಂದರೆ ಈ ಬಂಡವಾಳ ಯೋಜನೆಗಳನ್ನು ಮುಂದುವರಿಸುವ ಉದ್ದೇಶಕ್ಕಾಗಿ ಕಡಿಮೆ ಮತ್ತು ಮಧ್ಯಮ ಆದಾಯದ ದೇಶದ ಸರ್ಕಾರಗಳಿಗೆ ಸಾಲ ಮತ್ತು ಅನುದಾನಗಳನ್ನು ಒದಗಿಸುತ್ತದೆ. ಯಾವುದು? ವಿಶ್ವ ಬ್ಯಾಂಕ್. ನೆಕ್ಸ್ಟ್ ಈ ವಿಕಿಪೀಡಿಯಾದಿಂದ ಇನ್ಫಾರ್ಮೇಷನ್ ನೋಡೋದಾದರೆ ವಿಶ್ವ ಬ್ಯಾಂಕ್ನದ್ದು ವರ್ಲ್ಡ್ ಬ್ಯಾಂಕ್ ಬಿಲ್ಡಿಂಗಲ್ಲಿ ವಾಷಿಂಗ್ಟನ್ DC ಇದ್ರ ಎಸ್ಟಾಬ್ಲಿಷ್ಮೆಂಟ್ ಯಾವಾಗ ಆಗಿತ್ತು ಅಂದರೆ ಸ್ಥಾಪನೆ ಜುಲೈ 7, 1944 ಅಂದು. ನೆಕ್ಸ್ಟ್ ಇದ್ರ ಮೆಂಬರ್ಶಿಪ್ ಎಷ್ಟು ಸದಸ್ಯ ರಾಷ್ಟ್ರಗಳು ಅಂತಂದರೆ 189 ಸದಸ್ಯ ರಾಷ್ಟ್ರಗಳಿದ್ದಾವೆ. ಯಾವುದು? ವಿಶ್ವ ಬ್ಯಾಂಕಿಗೆ. ಪ್ರೆಸೆಂಟ್ ಪ್ರೆಸಿಡೆಂಟ್ ಯಾರಂದರೆ ಅಜಯ್ ಬಂಗಾ ಅವರು ಪ್ರೆಸೆಂಟ್ ಪ್ರೆಸಿಡೆಂಟ್ ಆಗಿದ್ದಾರೆ. ನೆಕ್ಸ್ಟ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಯಾವುದಂದ್ರೆ ಅದು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂದರೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ. ಹಾಗಾದರೆ ಈ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯನ್ನು ಸ್ಥಾಪನೆ ಯಾವಾಗ ಆಯ್ತು ಅಂದರೆ ಜುಲೈ 1944 ಅಂದು, ಅಂದರೆ 1944 ಜುಲೈ 1ರಂದು ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯನ್ನು ಸ್ಥಾಪಿಸಲಾಯಿತು. ಇದರ ಪ್ರಧಾನ ಕಚೇರಿ ಯಾವುದಂತಂದರೆ ವಾಷಿಂಗ್ಟನ್ DC USA. ಇದನ್ನು ಕೂಡ ಅಂತಂದರೆ ಈ ವರ್ಲ್ಡ್ ಬ್ಯಾಂಕ್ ಇರುವ ಪ್ರಧಾನ ಕಚೇರಿಯಲ್ಲೇ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂದರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಪ್ರಧಾನ ಕಚೇರಿ ಇದೆ. ಇದರ ಮುಖ್ಯಸ್ಥರು ಯಾರಿದ್ದಾರೆ ಅಂದರೆ ಕ್ರಿಸ್ಟಲಿನ್ ಜಾರ್ಜಿಯೋ ಇದ್ದಾರೆ. ಈ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಕ್ರಿಸ್ಟಲಿನ ಜಾರ್ಜಿಯೋ ಅಂತಂದರೆ ಗೀತಾ ಗೋಪಿನಾಥ್ ಅಂದರೆ ನಮ್ಮ ಭಾರತದವರಾದ ಗೀತಾ ಗೋಪಿನಾಥರು ಚೀಫ್ ಎಕನಾಮಿಸ್ಟ್ ಆಗಿದ್ದಾರೆ. ಹಾಗಾದರೆ ಈ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಸ್ಥಾಪನೆಯ ಉದ್ದೇಶ ಏನಂತಂದರೆ ಇದೇನು ಮಾಡುತ್ತಂದರೆ ಜಾಗತಿಕ ವಿತ್ತೀಯ ಸಹಕಾರ, ಸುರಕ್ಷಿತ ಆರ್ಥಿಕ ಸ್ಥಿರತೆ, ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಸುಗಮಗೊಳಿಸುವುದು, ಹೆಚ್ಚಿನ ಉದ್ಯೋಗ ಮತ್ತು ಸುಸ್ಥಿರ ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜಿಸುವುದು ಮತ್ತು ವಿಶ್ವಾದ್ಯಂತ ಬಡತನವನ್ನು ಕಡಿಮೆ ಮಾಡುವುದು ಇದರ ಉದ್ದೇಶವಾಗಿದೆ. ಯಾವುದು? ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMFನ ಉದ್ದೇಶವಾಗಿದೆ. ಈ ವಿಕಿಪೀಡಿಯಾ ಸೋರ್ಸಲ್ಲಿ IMFನ ನೋಡ್ಬೋದು ನಾವು. ಇದರ ಹೆಡ್ ಕ್ವಾರ್ಟರ್ಸು ವಾಷಿಂಗ್ಟನ್ DCಯಲ್ಲಿದೆ. ಒಟ್ಟು ಸದಸ್ಯ ರಾಷ್ಟ್ರಗಳಿಂದ 191 ಸದಸ್ಯ ರಾಷ್ಟ್ರಗಳಾಗಿದ್ದಾವೆ. ಇದರ ಅಫಿಷಿಯಲ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಆಗಿದೆ. ಪ್ರೆಸೆಂಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಯಾರಿದ್ದಾರೆ? ಕ್ರಿಸ್ಟಲಿನ ಜಾರ್ಜಿಯಾ. ಮತ್ತು ಚೀಫ್ ಎಕನಾಮಿಸ್ಟು ಗೀತಾ ಗೋಪಿನಾಥ್ ಇದ್ದರು. ಅವ್ರನ್ನ ಪ್ರಮೋಟ್ ಮಾಡಿದ್ರು, ಅವ್ರನ್ನ ಡೆಪ್ಯೂಟಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಗೀತಾ ಗೋಪಿನಾಥ್ ಅವ್ರನ್ನ ಪ್ರಮೋಟ್ ಮಾಡಿದ್ದಾರೆ. ಮತ್ತು ಇದು ಪೇರೆಂಟಲ್ ಆರ್ಗನೈಸೇಷನ್ ಅಂದರೆ ವಿಶ್ವಸಂಸ್ಥೆಯ ಅಂಗಸಂಸ್ಥೆಯಾಗಿದೆ. ನೆಕ್ಸ್ಟ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಯಾವುದಂದರೆ ಅದು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಂದರೆ ವಿಶ್ವ ವ್ಯಾಪಾರ ಸಂಸ್ಥೆ. ಹಾಗಾದರೆ ವಿಶ್ವ ವ್ಯಾಪಾರ ಸಂಸ್ಥೆಯನ್ನು ಯಾವಾಗ ಸ್ಥಾಪಿಸಲಾಯಿತು ಅಂದರೆ ಜನವರಿ 1, 1995ರಂದು ವಿಶ್ವ ವ್ಯಾಪಾರ ಸಂಸ್ಥೆಯನ್ನು ಸ್ಥಾಪಿಸಲಾಯಿತು. ಹಾಗಾದರೆ ಇದು ಪ್ರಧಾನ ಕಚೇರಿ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂದರೆ ಜಿನೆವಾ, ಸ್ವಿಟ್ಜರ್ಲ್ಯಾಂಡ್ನಲ್ಲಿದೆ. ಹಾಗಾದರೆ ಇದ್ರ ಮುಖ್ಯಸ್ಥರು ಅಂದರೆ ಡೈರೆಕ್ಟರ್ ಜನರಲ್ ಯಾರಂತಂದರೆ ನಗೋಜ್ ಒಕೊಂಜ-ಇವೆಲಾ ಅವರು. ಹಾಗಾದರೆ ಈ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ WTO ಸ್ಥಾಪನೆಯ ಉದ್ದೇಶ ಏನಂದರೆ ಇದು ವಿವಿಧ ರಾಷ್ಟ್ರಗಳ ನಡುವಿನ ಅಂತಾರಾಷ್ಟ್ರೀಯ ವ್ಯಾಪಾರ ನಿಯಂತ್ರಣಕ್ಕೆ ಸಂಬಂಧಿಸಿದೆ. ಯಾವುದು? ವಿಶ್ವ ವ್ಯಾಪಾರ ಸಂಸ್ಥೆಯು ಅಂತಾರಾಷ್ಟ್ರೀಯ ವ್ಯಾಪಾರದ ನಿಯಂತ್ರಣಕ್ಕೆ ಸಂಬಂಧಿಸಿದೆ. ನೆಕ್ಸ್ಟ್ ಹಾಗಾದರೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ನ ವಿಕಿಪೀಡಿಯಾ ಸೋರ್ಸ್ ನೋಡೋದಾದರೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ನ ಅಬ್ರಿವೇಷನ್ ಏನಾಗಿದೆ? WTO. ಹಾಗಾದರೆ ಇದ್ರ ಫಾರ್ಮೇಷನ್ ಯಾವಾಗ ಆಯಿತು ಅಂದರೆ ಜನವರಿ 1, 1995ರಂದು 1995ರಲ್ಲಿ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಸ್ಥಾಪಿಸಲಾಯಿತು. ಹಾಗಾದರೆ ಇದ್ರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತಂದರೆ ಜಿನೆವಾ, ಸ್ವಿಟ್ಜರ್ಲ್ಯಾಂಡ್ ಇದೆ. ಹಾಗಾದರೆ ಇದ್ರ ಪರ್ಪೋಸ್ ಅಂತಂದರೆ ರಿಡಕ್ಷನ್ ಆಫ್ ಟಾರಿಫ್ಸ್ ಆ್ಯಂಡ್ ಅದರ್ ಬ್ಯಾರಿಯರ್ಸ್ ಆಫ್ ಟ್ರೂ ಟ್ರೇಡ್ ಅಂತಂದರೆ ಇದು ವಿವಿಧ ರಾಷ್ಟ್ರಗಳ ನಡುವಿನ ಅಂತಾರಾಷ್ಟ್ರೀಯ ವ್ಯಾಪಾರದ ನಿಯಂತ್ರಣಕ್ಕೆ ಸಂಬಂಧಿಸಿದೆ. ಅಂತಂದರೆ ಈ ಟಾರಿಫ್ಸು ಮತ್ತು ಅದರ್ ಬ್ಯಾರಿಯರ್ಸ್ ಟು ಟ್ರೇಡ್ ವ್ಯಾಪಾರ ಸಂಬಂಧಗಳ ನಿಯಂತ್ರಣವನ್ನು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ನಿಯಂತ್ರಿಸುತ್ತದೆ. ಹಾಗಾದರೆ ಇದರ ಸದಸ್ಯ ರಾಷ್ಟ್ರಗಳು 166 ಸದಸ್ಯ ರಾಷ್ಟ್ರಗಳಿದ್ದಾವೆ. ನೆಕ್ಸ್ಟ್ ಇದರ ಅಫಿಷಿಯಲ್ ಲ್ಯಾಂಗ್ವೇಜಸ್ ಯಾವಂದರೆ ಇಂಗ್ಲೀಷ್, ಫ್ರೆಂಚ್, ಸ್ಪ್ಯಾನಿಷ್. ಮತ್ತೆ 3 ಅಫಿಷಿಯಲ್ ಲ್ಯಾಂಗ್ವೇಜ್ ಇದೆ. ಮತ್ತು ಡೈರೆಕ್ಟರ್ ಜನರಲ್ ಯಾರಿದ್ದಾರೆ ಅಂದರೆ ನಗೋಜ್ ಒಕೊಂಜೊ-ಇವೆಲಾ ಅವರು.
ನೆಕ್ಸ್ಟ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಯಾವುದಂದ್ರೆ ಅದು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್, ಅಂದರೆ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆ. ಹಾಗಾದರೆ ಇದ್ರ ಸ್ಥಾಪನೆ ಯಾವಾಗ ಆಯಿತು ಅಂತಂದರೆ ಏಪ್ರಿಲ್ 11, 1919ರಂದು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನನ್ನು ಸ್ಥಾಪಿಸಲಾಯಿತು. ಇದರ ಹೆಡ್ ಕ್ವಾರ್ಟರ್ಸ್ ಅಂದರೆ ಪ್ರಧಾನ ಕಚೇರಿ ಎಲ್ಲಿದೆ ಅಂದರೆ ಅದು ಜಿನೆವಾ, ಸ್ವಿಟ್ಜರ್ಲ್ಯಾಂಡಲ್ಲಿದೆ. ಹಾಗಾದರೆ ಇದ್ರ ಮುಖ್ಯಸ್ಥರು ಅಂದರೆ ಡೈರೆಕ್ಟರ್ ಜನರಲ್ ಯಾರಾಗಿದ್ದಾರೆ ಅಂತಂತಂದರೆ ಅದು ಗಿಲ್ಬರ್ಟ್ ಒಗೊಂಗ್ಬೋ. ಅಂದರೆ ಗಿಲ್ಬರ್ಟ್ ಒಗೊಂಗ್ಬೋ ಅವರು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ILOನ ಡೈರೆಕ್ಟರ್ ಜನರಲ್ ಅಂದರೆ ಮುಖ್ಯಸ್ಥರಾಗಿದ್ದಾರೆ. ಹಾಗಾದರೆ ಈ ILO ಸ್ಥಾಪನೆಯ ಮುಖ್ಯ ಉದ್ದೇಶ ಅಂದರೆ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆಯ ಸ್ಥಾಪನೆಯ ಮುಖ್ಯ ಉದ್ದೇಶ ಏನಂದರೆ ಇದೊಂದು ವಿಶ್ವಸಂಸ್ಥೆ ಅಂಗಸಂಸ್ಥೆಯಾಗಿದ್ದು ಅಂತಾರಾಷ್ಟ್ರೀಯ ಕಾರ್ಮಿಕ ಮಾನದಂಡಗಳನ್ನು ನಿಗದಿಪಡಿಸುವ ಮೂಲಕ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯವನ್ನು ಮುನ್ನಡೆಸುವುದು ಯಾವುದು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್. ಫ್ರೆಂಡ್ಸ್, ಇಲ್ಲಿ ಈ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ನಾವು ಯಾಕೆ ಸ್ಟಡಿ ಮಾಡ್ತಿದ್ವಿ ಅಂತಂದರೆ ಪರೀಕ್ಷೆಯಲ್ಲಿ ಕೇಳ್ತಾರೆ. ಇಂಟರ್ನ್ಯಾಷನಲ್ ಲೇಬರ್ ILO ಆಗಿರೋದು, WHO ಆಗಿರೋದು, ಅದ್ರ ಹೆಡ್ ಕ್ವಾರ್ಟರ್ಸ್ ಯಾವುದು, ಸ್ಥಾಪನೆ ಯಾವುದು, ಮತ್ತು ಅದ್ರ ಮುಖ್ಯಸ್ಥರು ಯಾರು. ಹಾಗಾಗಿ ಇದು ಮ್ಯಾಚ್ ದ ಫಾಲೋಯಿಂಗಲ್ಲೂ ಕೇಳಿಬಿಡ್ತಾರೆ. ಒಂದು 4 ಆರ್ಗನೈಸೇಷನ್ ಕೊಟ್ಟು ಯಾವಾಗ ಸ್ಥಾಪನೆ ಆಯ್ತು ಅಂತಲೂ ಕೇಳಿದ್ದಾರೆ. PCಯಲ್ಲೂ ಕೇಳಿದರೆ, FDಯಲ್ಲೂ ಕೇಳಿದ್ದಾರೆ. ಹಾಗಾಗಿ ಇವು ಭಾಳ ಇಂಪಾರ್ಟೆಂಟ್. ಹಂಗಾಗಿ ಇಂಪಾರ್ಟೆಂಟ್ ವಿಶ್ವಸಂಸ್ಥೆಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅಂದರೆ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಬಗ್ಗೆನೇ ನಾನು ಡಿಸ್ಕಸ್ ಮಾಡ್ತಾ ಇರೋದು ಈ ಕ್ಲಾಸಲ್ಲಿ. ಹಾಗಾಗಿ ಇವು ಚೆನ್ನಾಗಿ ನೋಡ್ಕೊಳ್ಳಿ. ನಮಗೇನು ಬೇಕು ಅಂತಂದರೆ ಯಾವ ಆರ್ಗನೈಸೇಷನು ಸ್ಥಾಪನೆ ಯಾವಾಗಾಯಿತು, ಇದ್ರ ಪ್ರಧಾನ ಕಚೇರಿ ಯಾವುದು, ಮತ್ತು ಇದ್ರ ಮುಖ್ಯಸ್ಥರು ಯಾರು, ಮತ್ತು ಇದ್ರ ಉದ್ದೇಶ ಏನು. ಓಕೆ, ಹಾಗಾದರೆ ಈ ವಿಕಿಪೀಡಿಯಾ ಸೋರ್ಸಿಂದ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಬಗ್ಗೆ ನೋಡುವುದಾದರೆ ಇದರ ಅಬ್ರಿವೇಷನ್ ಏನಾಗಿದೆ, ILO ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅಬ್ರಿವೇಷನ್ ILO ಆಗಿದೆ. ಇದರ ಫಾರ್ಮೇಷನ್ ಅಂದರೆ ಸ್ಥಾಪನೆ ಯಾವಾಗ ಆಯಿತು ಅಂದರೆ 11 ಏಪ್ರಿಲ್ 1919ರಂದು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಸ್ಥಾಪಿಸಲಾಯಿತು. ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ, ಜಿನೆವಾ, ಸ್ವಿಟ್ಜರ್ಲ್ಯಾಂಡ್ ಇದೆ. ಹಾಗಾದರೆ ಇದರ ಅಫಿಷಿಯಲ್ ಲ್ಯಾಂಗ್ವೇಜ್ 3 ಇದೆ, ಅದು ಇಂಗ್ಲೀಷ್, ಸ್ಪ್ಯಾನಿಷ್, ಫ್ರೆಂಚ್. ಇದ್ರ ಡೈರೆಕ್ಟರ್ ಜನರಲ್ ಯಾರಂದ್ರೆ ಗಿಲ್ಬರ್ಟ್ ಒಗೊಂಗೋ. ಹಾಗಾದರೆ ಇದ್ರ ಇಂಪಾರ್ಟೆಂಟ್ ಏನಂದರೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ಗೆ 1969ರಲ್ಲಿ ಅಂದರೆ 1969ರಲ್ಲಿ ನೋಬೆಲ್ ಪೀಸ್ ಪ್ರೈಸನ್ನು ಕೊಡಲಾಯಿತು. ನೋಬೆಲ್ ಶಾಂತಿ ಪ್ರಶಸ್ತಿಯನ್ನು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ಗೆ ಯಾವ ವರ್ಷದಲ್ಲಿ ಕೊಡಲಾಯಿತು ಅಂದರೆ ಅದು 1969ರಲ್ಲಿ. ಇದು ಭಾಳ ಇಂಪಾರ್ಟೆಂಟು. ನೆಕ್ಸ್ಟ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಯಾವುದಂದ್ರೆ ಅದು ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಆ್ಯಂಡ್ ಡೆವಲಪ್ಮೆಂಟ್, ಅಂದರೆ OECD ಅಂತ ಕರಿತೀವಿ. OECD ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಆ್ಯಂಡ್ ಡೆವಲಪ್ಮೆಂಟ್, ಅಂದರೆ ಆರ್ಥಿಕ ಸಹಕಾರ ಮತ್ತು ಅಭಿವೃದ್ಧಿ ಸಂಸ್ಥೆ ಅಂತ. ಹಾಗಾದರೆ ಇದು ಯಾವಾಗ ಸ್ಥಾಪನೆ ಆಯಿತು ಅಂತಂದರೆ 16 ಏಪ್ರಿಲ್ 1948, ಅಂದರೆ ಏಪ್ರಿಲ್ 1948ರಲ್ಲಿ OECD ಅಂದರೆ ಆರ್ಥಿಕ ಸಹಕಾರ ಮತ್ತು ಅಭಿವೃದ್ಧಿ ಸಂಸ್ಥೆಯನ್ನು ಸ್ಥಾಪಿಸಲಾಯಿತು. ಹಾಗಾದರೆ ಇದು ಹೆಡ್ ಕ್ವಾರ್ಟರ್ಸ್ ಪ್ರಧಾನ ಕಚೇರಿ ಎಲ್ಲಿದೆ ಅಂದರೆ ಪ್ಯಾರಿಸ್, ಫ್ರಾನ್ಸಲ್ಲಿದೆ. ಇದರ ಮುಖ್ಯಸ್ಥರು ಯಾರಿದ್ದಾರೆ ಅಂದರೆ ಮ್ಯಾಥಿಸ್ ಕೋರಮನ್ ಅವರು ಇದರ ಸೆಕ್ರೆಟರಿ ಜನರಲ್ ಆಗಿದ್ದಾರೆ. ಹಾಗಾದರೆ ಈ ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಆ್ಯಂಡ್ ಡೆವಲಪ್ಮೆಂಟ್ OECDನ ಉದ್ದೇಶ ಏನು, ಸ್ಥಾಪನೆ ಮಾಡೋ ಉದ್ದೇಶ ಏನಂತಂದರೆ ಇದು ಆರ್ಥಿಕ ಪ್ರಗತಿ ಮತ್ತು ವಿಶ್ವ ವ್ಯಾಪಾರವನ್ನು ಉತ್ತೇಜಿಸುತ್ತದೆ. ಯಾವುದು ಆರ್ಥಿಕ ಸಹಕಾರ ಮತ್ತು ಅಭಿವೃದ್ಧಿ ಸಂಸ್ಥೆಯು. ನೆಕ್ಸ್ಟ್ ವಿಕಿಪೀಡಿಯಾ ಸೋರ್ಸಿಂದ ನೋಡೋದಾದರೆ OECDದು ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಇದರ ಎಕ್ಸ್ಪೆನ್ಷನ್ ಆಗಿದೆ. ಅದು OECDನ ಎಕ್ಸ್ಪೆನ್ಷನ್ ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಆ್ಯಂಡ್ ಡೆವಲಪ್ಮೆಂಟ್. ಒಂದೊಂದ್ಸರಿ ಎಕ್ಸ್ಪೆನ್ಷನ್ನು ಕೇಳ್ತಾರೆ. OECDಯ ವಿಸ್ತೃತ ರೂಪ ಏನು, ILO ವಿಸ್ತೃತ ರೂಪ ಏನು, ಯುನೆಸ್ಕೋದ ವಿಸ್ತೃತ ರೂಪ ಏನು. ಹಾಗಾಗಿ ಇದೂ ಇಂಪಾರ್ಟೆಂಟು. ಹಾಗಾಗಿ OECDಯ ವಿಸ್ತೃತ ರೂಪ ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಆ್ಯಂಡ್ ಡೆವಲಪ್ಮೆಂಟ್. ಇದರ ಸ್ಥಾಪನೆ ಯಾವತ್ತು ಆಗಿದೆ ಅಂತಂದರೆ ಏಪ್ರಿಲ್ 1948ರಲ್ಲಿ. ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ, ಪ್ಯಾರಿಸ್, ಫ್ರಾನ್ಸಲ್ಲಿದೆ. ಇದರ ಸೆಕ್ರೆಟರಿ ಜನರಲ್ ಯಾರಂದರೆ ಮ್ಯಾಥಿಸ್ ಕೋರಮನ್ ಅವರು. ನೆಕ್ಸ್ಟ್ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಯಾವುದಂದ್ರೆ ಅದು FAO ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್, ಆಹಾರ ಮತ್ತು ಕೃಷಿ ಸಂಸ್ಥೆ. ಇದಂತೂ ಭಾಳ ಇಂಪಾರ್ಟೆಂಟು. FAO ಇಲ್ಲದ ಪ್ರಶ್ನೆ ಪತ್ರಿಕೆನೇ ಇಲ್ಲ. FAO ಬಗ್ಗೆ ಯಾವುದಾರ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಅದು ಯಾವಾಗ ಸ್ಥಾಪನೆ ಆಯಿತು, ಇಲ್ಲ ಹೆಡ್ ಕ್ವಾರ್ಟರ್ಸ್, ಅದರ ಮುಖ್ಯಸ್ಥರು ಯಾರಂತಲೂ ಕೇಳ್ತಾರೆ. ಹಾಗಾದರೆ ಈ FAO ಅಂದರೆ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ನ ಯಾವಾಗ ಸ್ಥಾಪನೆ ಆಯಿತು ಅಂತಂದರೆ ಅದು ಅಕ್ಟೋಬರ್ 1945ರಂದು, ಅಂದರೆ 1945ರ ಅಕ್ಟೋಬರ್ ತಿಂಗಳಲ್ಲಿ ಅಕ್ಟೋಬರ್ 16, ಈ ಡೇಟು ಕೂಡ ಇಂಪಾರ್ಟೆಂಟು. 16 ಅಕ್ಟೋಬರ್ 1945 FAO ಸ್ಥಾಪನೆ ಆಯಿತು. ಇದರ ಹೆಡ್ ಕ್ವಾರ್ಟರ್ಸ್ ಅಂದರೆ ಪ್ರಧಾನ ಕಚೇರಿ ಎಲ್ಲಿದೆ ಅಂತಂದರೆ ಇಟಲಿಯ ರೋಮ್ನ ಇಟಲಿಯಲ್ಲಿದೆ. ಇದರ ಮುಖ್ಯಸ್ಥರು ಯಾರಿದ್ದಾರೆ ಈಗ, ಕ್ಯೂ ಡೋಂಗ್ಯೋ. ಹಾಗಾದರೆ ಈ FAO ಆಹಾರ ಮತ್ತು ಕೃಷಿ ಸಂಸ್ಥೆಯ ಸ್ಥಾಪನೆಯ ಉದ್ದೇಶ ಏನಂದರೆ
ಇದೊಂದು ವಿಶ್ವಸಂಸ್ಥೆಯ ವಿಶೇಷ ಏಜೆನ್ಸಿಯಾಗಿದೆ. ಯಾವುದು? FAO. ಇದು ಹಸಿವನ್ನು ಹೋಗಲಾಡಿಸಿ ಪೋಷಣೆ ಮತ್ತು ಆಹಾರ ಸುರಕ್ಷತೆಯನ್ನು ಸುಧಾರಿಸಲು ಅಂತಾರಾಷ್ಟ್ರೀಯ ಮಟ್ಟದ ಪ್ರಯತ್ನಗಳನ್ನು ಮಾಡುತ್ತದೆ. ಯಾವುದು? FAO. FAO ಅಂದರೆ ಆಹಾರ ಮತ್ತು ಕೃಷಿ ಸಂಸ್ಥೆಯ ಉದ್ದೇಶ ಏನು? ಮುಖ್ಯ ಉದ್ದೇಶ ಅಂದರೆ ಹಸಿವನ್ನು ಹೋಗಲಾಡಿಸುವುದು, ಪೋಷಣೆ ಮತ್ತು ಆಹಾರ ಸುರಕ್ಷತೆಯನ್ನು ಸುಧಾರಿಸಲು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಯತ್ನಗಳನ್ನು ಮಾಡುತ್ತದೆ. FAOದ ವಿಕಿಪೀಡಿಯಾ ಸೋರ್ಸ್ ನೋಡೋದಾದರೆ FAO ಅಂದರೆ FAOನ ವಿಸ್ತೃತ ರೂಪ ಏನಿದೆ? ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್. ಸ್ಥಾಪನೆಯಾಗಿದ್ದು 16 ಅಕ್ಟೋಬರ್ 1945. ಇದರ ಹೆಡ್ ಕ್ವಾರ್ಟರ್ಸು ರೋಮ್, ಇಟಲಿಯಲ್ಲಿದೆ. ಹಾಗಾದರೆ ಇದರ ಡೈರೆಕ್ಟರ್ ಜನರಲ್ ಯಾರಿದ್ದಾರೆ? ಕ್ಯೂ ಡೋಂಗಿಯೋ. ಇಷ್ಟು ನೋಡ್ಕೊಂಡ್ರೆ ಸಾಕು. ಇಲ್ಲಿ ಭಾಳ ಇಂಪಾರ್ಟೆಂಟು, ನಾನು PC ಪರೀಕ್ಷೆಯಲ್ಲಿ ಕೇಳಿದರೆ ಡೈರೆಕ್ಟಾಗಿ ಕೇಳಿಬಿಡ್ತಾನೆ FAO ಯಾವಾಗ ಸ್ಥಾಪನೆ ಆಯಿತು ಅಂತ. ವಿತ್ ಡೇಟ್ ಭಾಳ ಇಂಪಾರ್ಟೆಂಟು. ಅದು 16 ಅಕ್ಟೋಬರ್ 1945 ಅಂದರೆ 16 ಅಕ್ಟೋಬರ್ 1945ರಲ್ಲಿ FAO ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ ಆಹಾರ ಮತ್ತು ಕೃಷಿ ಸಂಸ್ಥೆ ಸ್ಥಾಪನೆಯಾಯಿತು. ನೆಕ್ಸ್ಟ್ ಆರ್ಗನೈಸೇಷನ್ ಯಾವುದಂದ್ರೆ ಅದು ಯುನೆಸ್ಕೋ ಅಂದರೆ ಯುನೈಟೆಡ್ ನೇಷನ್ ಎಜುಕೇಷನಲ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್. ಇಲ್ಲಿ ವಿಸ್ತೃತ ರೂಪ ಭಾಳ ಇಂಪಾರ್ಟೆಂಟು. ಯುನೆಸ್ಕೋದ ವಿಸ್ತೃತ ರೂಪ ಏನು ಅಂತಂದರೆ ಯುನೈಟೆಡ್ ನೇಷನ್ ಎಜುಕೇಷನಲ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್. ಇಂಗ್ಲೀಷಲ್ಲೇ ನೆನ್ಪಿಡಬೇಕು, ಯಾಕಂದರೆ ಕನ್ನಡದಲ್ಲಿ ವಿಶ್ವಸಂಸ್ಥೆಯ ಶೈಕ್ಷಣಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆಯಾಗಿದೆ. ಯಾವುದು? ಯುನೆಸ್ಕೋ. ಹಾಗಾದರೆ ಯುನೆಸ್ಕೋ ಸ್ಥಾಪನೆ ಯಾವಾಗಾಗಿದ್ದು ಅಂದರೆ 16 ನವಂಬರ್ 1945 ಅಂದರೆ ನವಂಬರ್ 16, 1945ರಲ್ಲಿ ಯುನೆಸ್ಕೋವನ್ನು ಸ್ಥಾಪಿಸಲಾಯಿತು. ಇದರ ಪ್ರಧಾನ ಕಚೇರಿ ಅಂದರೆ ಹೆಡ್ ಕ್ವಾರ್ಟರ್ಸ್ ಪ್ಯಾರಿಸ್, ಫ್ರಾನ್ಸಲ್ಲಿದೆ. ಈಗಿನ ಇದರ ಮುಖ್ಯಸ್ಥರು ಅಂದರೆ ಡೈರೆಕ್ಟರ್ ಜನರಲ್ ಯಾರಾಗಿದ್ದಾರೆ ಅಂದರೆ ಆಂಡ್ರಿ ಅಜಾಲೆ. ಹಾಗಾದರೆ ಯುನೆಸ್ಕೋ ಸ್ಥಾಪನೆಯ ಮುಖ್ಯ ಉದ್ದೇಶ ಏನಂದರೆ ಇದು ಶಿಕ್ಷಣ, ವಿಜ್ಞಾನ ಮತ್ತು ಸಂಸ್ಕೃತಿಯಲ್ಲಿ ಅಂತಾರಾಷ್ಟ್ರೀಯ ಸಹಕಾರದ ಮೂಲಕ ವಿಶ್ವ ಶಾಂತಿ ಮತ್ತು ಸುರಕ್ಷತೆಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಇದರ ಉದ್ದೇಶ ಏನಾಗಿದೆ ಅಂತಂದರೆ ಶಿಕ್ಷಣ, ವಿಜ್ಞಾನ ಮತ್ತು ಸಂಸ್ಕೃತಿಯಲ್ಲಿ ಅಂತಾರಾಷ್ಟ್ರೀಯ ಸಹಕಾರ ಮೂಲಕ ಶಾಂತಿ ಮತ್ತು ಸುರಕ್ಷತೆಯನ್ನು ಉತ್ತೇಜಿಸುತ್ತದೆ. ಯಾವುದು? ಯುನೆಸ್ಕೋ. ವಿಕಿಪೀಡಿಯಾ ಸೋರ್ಸಿಂದ ನೋಡೋದಾದರೆ ನಾವು ಯುನೆಸ್ಕೋ ಯಾವಾಗ ಸ್ಥಾಪಿಸಲಾಯಿತು ಅಂತಂದರೆ ಅದು 16 ನವಂಬರ್ 1945. ಡೇಟು ಭಾಳ ಇಂಪಾರ್ಟೆಂಟು. 16 ನವಂಬರ್ 1945ರಂದು ಯುನೆಸ್ಕೋ ಸ್ಥಾಪಿಸಲಾಯಿತು. ಹಾಗಾದರೆ ಹೆಡ್ ಕ್ವಾರ್ಟರ್ಸು ಪ್ಯಾರಿಸ್, ಫ್ರಾನ್ಸಲ್ಲಿದೆ. ಇದರ ಮುಖ್ಯಸ್ಥರು ಡೈರೆಕ್ಟರ್ ಜನರಲ್ ಯಾರಂದರೆ ಆಂಡ್ರಿ ಅಜಾಲೆ. ಮತ್ತು ಈ ಯುನೆಸ್ಕೋದ ವಿಸ್ತೃತ ರೂಪ ಭಾಳ ಇಂಪಾರ್ಟೆಂಟು. ಭಾಳ ಸರಿ ಕೇಳಿದರೆ, FDAಯಲ್ಲೂ ಕೇಳಿದ್ದಾರೆ, PCಯಲ್ಲೂ ಕೇಳಿದ್ದಾರೆ. ಯುನೆಸ್ಕೋ ವಿಸ್ತೃತ ರೂಪ ಏನು? ಯುನೈಟೆಡ್ ನೇಷನ್ ಎಜುಕೇಷನಲ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್. ನೆಕ್ಸ್ಟ್ ಇಂಪಾರ್ಟೆಂಟ್ ಆರ್ಗನೈಸೇಷನ್ ಯಾವುದಂದ್ರೆ ಅದು UNDP. ಇದರ ವಿಸ್ತೃತ ರೂಪ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂದರೆ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮವಾಗಿದೆ. ಹಾಗಾದರೆ UNDPಯನ್ನು ಯಾವಾಗ ಸ್ಥಾಪಿಸಲಾಯಿತು ಅಂದರೆ ಅದು ನವಂಬರ್ 22, 1965 ಅಂದರೆ 1965ರಲ್ಲಿ UNDPಯನ್ನು ಸ್ಥಾಪಿಸಲಾಯಿತು. ಇದರ ಹೆಡ್ ಕ್ವಾರ್ಟರ್ಸ್ ಪ್ರಧಾನ ಕಚೇರಿಯಲ್ಲಿದೆ ಅಂದರೆ ನ್ಯೂಯಾರ್ಕ್ ಸಿಟಿಯಲ್ಲಿದೆ. ಹಾಗಾದರೆ ಇದರ ಮುಖ್ಯಸ್ಥರು ಯಾರು ಅಂದರೆ ಡೈರೆಕ್ಟರ್ ಜನರಲ್ ಯಾರಿದ್ದಾರೆ ಈಗ? ಆಚಿಮ್ ಸ್ಟೀನರ್ ಅವರು UNDPಯ ಮುಖ್ಯಸ್ಥರಾಗಿದ್ದಾರೆ. ಹಾಗಾದರೆ ಈ UNDP ಅಂದರೆ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ನ ಸ್ಥಾಪಿಸುವ ಉದ್ದೇಶ ಏನಂದರೆ ಇದು ಕಡಿಮೆ ಅಭಿವೃದ್ಧಿ ಹೊಂದಿದ ದೇಶಗಳಿಗೆ ಸಹಾಯಕ್ಕಾಗಿ ಹೆಚ್ಚಿನ ಒತ್ತು ನೀಡುವುದರೊಂದಿಗೆ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ತಜ್ಞರ ಸಲಹೆ, ತರಬೇತಿ ಮತ್ತು ಅನುದಾನದ ಬೆಂಬಲವನ್ನು ಒದಗಿಸುತ್ತದೆ. ಯಾವುದು? ವಿಶ್ವ ಅಭಿವೃದ್ಧಿ ಕಾರ್ಯಕ್ರಮ ಅಂದರೆ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ UNDP ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತಂದರೆ ಈ ಕಡಿಮೆ ಅಭಿವೃದ್ಧಿ ಅಥವಾ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಿಗೆ ಹೆಚ್ಚಿನ ಸಹಾಯ, ಒತ್ತು ನೀಡುವುದರೊಂದಿಗೆ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ತಜ್ಞರ ಸಲಹೆ, ತರಬೇತಿ ಮತ್ತು ಅನುದಾನ ಬೆಂಬಲವನ್ನು ಒದಗಿಸುತ್ತದೆ. ಯಾವುದು? UNDP ನೋಡುವುದಾದರೆ ವಿಕಿಪೀಡಿಯಾ ಸೋರ್ಸಿಂದ UNDP ಅಂದರೆ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಇದರ ಸ್ಥಾಪನೆ ನವಂಬರ್ 1965ರಂದು. ಹೆಡ್ ಕ್ವಾರ್ಟರ್ಸ್ ನ್ಯೂಯಾರ್ಕ್ ಸಿಟಿಯಲ್ಲಿದೆ. ಇದರ ಅಡ್ಮಿನಿಸ್ಟ್ರೇಟರ್ ಯಾರಂದರೆ ಆಕಿಮ್ ಸ್ಟೀನರ್ ಅವರು. ನೆಕ್ಸ್ಟ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಯಾವುದಂದ್ರೆ ಅದು UNEP ಅಂದರೆ ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟಲ್ ಪ್ರೋಗ್ರಾಮ್ ಅಂದರೆ ಇದು ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮವಾಗಿದೆ. ಅಂದರೆ ಪರಿಸರಕ್ಕೆ ಸಂಬಂಧಪಟ್ಟ ವಿಶ್ವಸಂಸ್ಥೆಯ ಕಾರ್ಯಕ್ರಮ ಯಾವುದಂದ್ರೆ ಅದು UNEP ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟಲ್ ಪ್ರೋಗ್ರಾಮ್. ಇದೂ ಇಂಪಾರ್ಟೆಂಟು. UNEP ವಿಸ್ತೃತ ರೂಪ ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟಲ್ ಪ್ರೋಗ್ರಾಮ್. ಹಾಗಾದರೆ UNEPಯ ಸ್ಥಾಪನೆ ಯಾವಾಗಾಯಿತು ಅಂದರೆ 5 ಜೂನ್ 1972 ಅಂದರೆ ಜೂನ್ 5, 1972ರಂದೇ UNEP
ಅಂದರೆ ಜೂನ್ 5 ಪರಿಸರ ದಿನಾಚರಣೆ ದಿನನೇ ಸ್ಥಾಪನೆ ಮಾಡಿದ್ದಾರೆ. ನೋಡಿ ಇಲ್ಲಿ UNEP, ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟಲ್ ಪ್ರೋಗ್ರಾಮ್, ಪರಿಸರಕ್ಕೆ ಸಂಬಂಧಿಸಿದ ವಿಶ್ವಸಂಸ್ಥೆ ಕಾರ್ಯಕ್ರಮವಾಗಿದೆ. ಸ್ಥಾಪನೆ ಮಾಡಿದ್ದು 5th ಜೂನ್ 1972. ಜೂನ್ 5 ವಿಶ್ವ ಪರಿಸರ ದಿನದಂದೇ UNEP ಸ್ಥಾಪನೆಯಾಗಿದೆ. ಇದರ ಕೇಂದ್ರ ಕಚೇರಿ ಭಾಳ ಸರಿ ಕೇಳಿದರೆ ಹೆಡ್ ಕ್ವಾರ್ಟರ್ಸ್ ಯಾವುದು? ಅದು ನೈರೋಬಿ, ಕೀನ್ಯಾದಲ್ಲಿದೆ. UNEP ಹೆಡ್ ಕ್ವಾರ್ಟರ್ಸ್ ನೈರೋಬಿ, ಕೀನ್ಯಾ. ಹಾಗಾದರೆ ಇದರ ಮುಖ್ಯಸ್ಥರು ಯಾರು ಅಂತಂದರೆ ಐಂಗರ್ ಆಂಡರ್ಸನ್. ಇವರು ಡೆನ್ಮಾರ್ಕ್ ಮೂಲದವರಾಗಿದ್ದಾರೆ. ಅದು ಐಂಗರ್ ಆಂಡರ್ಸನ್ ಅವರು. ಹಾಗಾದರೆ ಈ ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ UNEP ಸ್ಥಾಪನೆಯ ಮುಖ್ಯ ಉದ್ದೇಶ ಏನಂದರೆ ಇದೇನು ಮಾಡುತ್ತಂತಂದರೆ ವಿಶ್ವಸಂಸ್ಥೆಯ ಪರಿಸರ ಚಟುವಟಿಕೆಗಳನ್ನು ಸಂಘಟಿಸುವ ಮತ್ತು ಪರಿಸರ ನೀತಿಗಳು ಮತ್ತು ಅಭ್ಯಾಸಗಳನ್ನು ಹೊಂದಲು ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಸಹಾಯ ಮಾಡುವ ಜವಾಬ್ದಾರಿಯಾಗಿದೆ. ಯಾವುದು? UNEP ಅಂದರೆ ಇದು ವಿಶ್ವಸಂಸ್ಥೆಯ ಅಂಗಸಂಸ್ಥೆ. UNEP ಇದೇನಂತಂದರೆ ಪರಿಸರಕ್ಕೆ ಸಂಬಂಧಿಸಿದ ಚಟುವಟಿಕೆಗಳನ್ನು ಮತ್ತು ಪರಿಸರ ನೀತಿಗಳನ್ನು ಅಭ್ಯಾಸಗಳನ್ನು ಹೊಂದಲು ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಸಹಾಯವನ್ನು ಮಾಡುವ ಜವಾಬ್ದಾರಿ ಹೊಂದಿದೆ UNEP. ನೆಕ್ಸ್ಟ್ ವಿಕಿಪೀಡಿಯಾ ಸೋರ್ಸ್ ನೋಡೋದಿದ್ರೆ UNEP ಅಂದರೆ ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟಲ್ ಪ್ರೋಗ್ರಾಮ್, ಸ್ಥಾಪನೆ 5th ಜೂನ್ 1972. ಜೂನ್ 5 ಪರಿಸರ ದಿನಾಚರಣೆ ದಿನದಂದೇ ಇದು ಸ್ಥಾಪನೆ ಮಾಡಿದ್ದಾರೆ UNEPನ. ಇದರ ಹೆಡ್ ಕ್ವಾರ್ಟರ್ಸ್ ಭಾಳ ಇಂಪಾರ್ಟೆಂಟ್, ಅದು ನೈರೋಬಿ, ಕೀನ್ಯಾದಲ್ಲಿದೆ. ಇದರ ಡೈರೆಕ್ಟರ್ ಯಾರಿದ್ದಾರೆ? ಐಂಗರ್ ಆಂಡರ್ಸನ್ ಅವರು. ನೆಕ್ಸ್ಟ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಯಾವುದಂದ್ರೆ ಅದು ಯುರೋಪಿಯನ್ ಯೂನಿಯನ್ ಅಂದರೆ ಯುರೋಪಿಯನ್ ಒಕ್ಕೂಟ. ಇದರ ಸ್ಥಾಪನೆ ಯಾವಾಗಾಗಿದೆ ಅಂತಂದರೆ ಯುರೋಪಿಯನ್ ಯೂನಿಯನ್ ಇದು 1993 1993 ಅಂದರೆ ಇದು 1958ರಿಂದನೂ ಅಸ್ತಿತ್ವದಲ್ಲಿದೆ. ಬಟ್ ಯುರೋಪಿಯನ್ ಯೂನಿಯನ್ ಎಂದು 1993ರಲ್ಲಿ ನಾಮಕರಣ ಮಾಡಲಾಯಿತು. ಹಾಗಾದರೆ ಇದರ ಪ್ರಧಾನ ಕಚೇರಿ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತಂದರೆ ಬ್ರಸೆಲ್ಸ್, ಬೆಲ್ಜಿಯಂ. ಅಂದರೆ ಬೆಲ್ಜಿಯಂನಲ್ಲಿರುವ ಬ್ರಸೆಲ್ಸ್ನಲ್ಲಿ ಯುರೋಪಿಯನ್ ಒಕ್ಕೂಟ ಇದೆ. ಅಂದರೆ ಕೇಳ್ತಾರೆ ಯುರೋಪಿಯನ್ ಯೂನಿಯನ್ನ ಹೆಡ್ ಕ್ವಾರ್ಟರ್ಸ್ ಯಾವುದಂತಂದರೆ ಬ್ರಸೆಲ್ಸ್, ಬೆಲ್ಜಿಯಂ. ಇದರ ಮುಖ್ಯಸ್ಥರು ಯಾರು ಅಂತಂತಂದರೆ ಉರ್ಸುಲ್ ವ್ಯಾನ್ ಡಿಯರ್ ಲಿಯನ್ ಅಂತ. ಶಾರ್ಟಾಗಿ ನೋಡಿದ್ರೆ ವ್ಯಾನ್ ಡಿಯರ್ ಲಿಯನ್ ಅವರು ಇದರ ಪ್ರೆಸಿಡೆಂಟ್ ಆಫ್ ಯುರೋಪಿಯನ್ ಕಮಿಷನ್. ಹಾಗಾದರೆ ಇದ್ರ ಮುಖ್ಯ ಉದ್ದೇಶ ಏನಂತಂತಂದರೆ ಯುರೋಪಿಯನ್ ಯೂನಿಯನ್ ಸ್ಥಾಪನೆ ಮಾಡುವ ಮುಖ್ಯ ಉದ್ದೇಶ ಏನಂದರೆ ಇದು ಎಲ್ಲ ಸದಸ್ಯ ರಾಷ್ಟ್ರಗಳಲ್ಲಿ ಅನ್ವಯವಾಗುವ ಪ್ರಮಾಣೀಕೃತ ಕಾನೂನುಗಳ ಮೂಲಕ ಆಂತರಿಕ ಏಕ ಮಾರುಕಟ್ಟೆಯನ್ನು ಅಭಿವೃದ್ಧಿಪಡಿಸುತ್ತದೆ. ಅಂದರೆ ಪ್ರೆಸೆಂಟ್ ಯುರೋಪಿಯನ್ ಯೂನಿಯನಲ್ಲಿ 27 ಸದಸ್ಯ ರಾಷ್ಟ್ರಗಳಿವೆ. ಆ ಎಲ್ಲ ಸದಸ್ಯ ರಾಷ್ಟ್ರಗಳಿಗೆ ಅನ್ವಯವಾಗುವಂತೆ ಪ್ರಮಾಣೀಕೃತ ಕಾನೂನುಗಳ ಮೂಲಕ ಆಂತರಿಕ ಏಕ ಮಾರುಕಟ್ಟೆಯನ್ನು ಅಭಿವೃದ್ಧಿಪಡಿಸುತ್ತದೆ. ಯಾವುದು? ಯುರೋಪಿಯನ್ ಯೂನಿಯನ್. ಹಾಗಾಗಿಯೇ ಇದು ಭಾಳ ಇಂಪಾರ್ಟೆಂಟು. ಯುರೋಪಿಯನ್ ಯೂನಿಯನ್ನ ಹೆಡ್ ಕ್ವಾರ್ಟರ್ಸು ಭಾಳ ಇಂಪಾರ್ಟೆಂಟು ಮತ್ತು ಸದಸ್ಯ ರಾಷ್ಟ್ರಗಳು ಎಷ್ಟಿವೆ ಅಂತಲೂ ಭಾಳ ಇಂಪಾರ್ಟೆಂಟು. ಅಂದರೆ 27 ಸದಸ್ಯ ರಾಷ್ಟ್ರಗಳಿದ್ದಾವೆ ಯುರೋಪಿಯನ್ ಯೂನಿಯನ್. ಮುಂಚೆ 28 ಸದಸ್ಯ ರಾಷ್ಟ್ರಗಳಿದ್ದವು. ಇದರಲ್ಲಿ ಬ್ರಿಟನ್ ಎಕ್ಸಿಟ್ ಆಯಿತು, ಅಂದರೆ ಯುನೈಟೆಡ್ ಕಿಂಗ್ಡಮ್ ಎಕ್ಸಿಟ್ ಆಯಿತು. ಹಾಗಾಗಿ ಪ್ರೆಸೆಂಟ್ 27 ಸದಸ್ಯ ರಾಷ್ಟ್ರಗಳಿವೆ. ಹಾಗಾಗಿ ಬ್ರೆಕ್ಸಿಟ್ ಅನ್ನೋದು ಭಾಳ ಇಂಪಾರ್ಟೆಂಟು. ಬ್ರಿಟನ್ ಎಕ್ಸಿಟ್ನ ನಾವು ಬ್ರೆಕ್ಸಿಟ್ ಅಂತ ಕರಿತೀವಿ. ಯುರೋಪಿಯನ್ ಯೂನಿಯನ್ನ 27 ಸದಸ್ಯ ರಾಷ್ಟ್ರಗಳು ನಾವು ನೋಡ್ಬೋದಾಗಿದೆ. ಅವು ಯಾವ್ಯಾವು ಅಂತಂದರೆ ಆಸ್ಟ್ರಿಯಾ, ಬೆಲ್ಜಿಯಂ, ಬಲ್ಗೇರಿಯಾ, ಕ್ರೊಯೇಷಿಯಾ, ಸಿಪ್ರಸ್, ಡೆನ್ಮಾರ್ಕ್, ಲಕ್ಸೆಂಬರ್ಗ್, ಸ್ವೀಜ್, ಎಸ್ಟೋನಿಯಾ, ಫ್ರಾನ್ಸ್, ಫಿನ್ಲ್ಯಾಂಡ್, ಇಟಲಿ, ಲಿಥುವೇನಿಯಾ, ಲ್ಯಾಟಿಯಾ, ಜರ್ಮನಿ, ಪೋರ್ಚುಗಲ್, ರೊಮೇನಿಯಾ, ಸ್ಲೋವೆಂಕಿಯಾ, ಸ್ಪೇನ್, ಸ್ವೀಡನ್, ಪೋಲ್ಯಾಂಡ್, ಐರ್ಲ್ಯಾಂಡ್, ಹಂಗೇರಿ, ಗ್ರೀಸ್, ನೆದರ್ಲ್ಯಾಂಡ್, ಮಾಲ್ಟಾ. ಹೀಗೆ ಒಟ್ಟು 27 ಸದಸ್ಯ ರಾಷ್ಟ್ರಗಳಿದ್ದಾವೆ. ಯಾವುದು? ಯುರೋಪಿಯನ್ ಯೂನಿಯನ್, ಯುರೋಪ್ ಒಕ್ಕೂಟದ ಸದಸ್ಯ ರಾಷ್ಟ್ರಗಳು 27. ಮುಂಚೆ ಎಷ್ಟಿದ್ವು? 28. ಬ್ರಿಟನ್ ಅದರಿಂದ ಎಕ್ಸಿಟ್ ಆಯಿತು, ಹಾಗಾಗಿ ಬ್ರೆಕ್ಸಿಟ್ ಅಂತಲೇ ಹೆಸರುವಾಸಿ. ಈ ಬ್ರಿಟನ್ ಎಕ್ಸಿಟ್ ಅಂತಂದರೆ ಯುನೈಟೆಡ್ ಕಿಂಗ್ಡಮ್ ಅಂತ ಕರಿತೀವಿ, ಅದು ಇಂಗ್ಲೆಂಡ್ ಅಂತ ಕರಿತೀವಿ. ಹಾಗಾಗಿ ಅದು ಎಕ್ಸಿಟ್ ಆಗಿದೆ. ಯಾವುದು? ಬ್ರಿಟನ್. ಹಾಗಾಗಿ ಪ್ರೆಸೆಂಟ್ ಎಷ್ಟು ಸದಸ್ಯ ರಾಷ್ಟ್ರಗಳಿದೆ ಅಂದರೆ 27 ಸದಸ್ಯ ರಾಷ್ಟ್ರಗಳು. ನೆಕ್ಸ್ಟ್ ಇಂಪಾರ್ಟೆಂಟ್ ಆರ್ಗನೈಸೇಷನ್ ಯಾವುದಂದ್ರೆ ಅದು ವರ್ಲ್ಡ್ ಫುಡ್ ಪ್ರೋಗ್ರಾಮ್, ಅಂದರೆ ವಿಶ್ವ ಆಹಾರ ಕಾರ್ಯಕ್ರಮ, WFP ಅಂತ ಕರಿತೀವಿ. WFPನ ವಿಸ್ತೃತ ರೂಪ ವರ್ಲ್ಡ್ ಫುಡ್ ಪ್ರೋಗ್ರಾಮ್. ಇದು ಯಾವಾಗ ಸ್ಥಾಪನೆ ಎಸ್ಟಾಬ್ಲಿಷ್ ಆಯಿತು ಅಂದರೆ ಅದು 19 ಡಿಸೆಂಬರ್ 1961, ಅಂದರೆ ಡಿಸೆಂಬರ್ 1961ರಲ್ಲಿ ವರ್ಲ್ಡ್ ಫುಡ್ ಪ್ರೋಗ್ರಾಮನ್ನು ಸ್ಥಾಪಿಸಲಾಯಿತು. ಇದರ ಹೆಡ್ ಕ್ವಾರ್ಟರ್ಸ್ ಭಾಳ ಇಂಪಾರ್ಟೆಂಟ್. ಅದು ವರ್ಲ್ಡ್ ಫುಡ್ ಪ್ರೋಗ್ರಾಮ್ನ ಹೆಡ್ ಕ್ವಾರ್ಟರ್ಸ್ ಅಂದರೆ ಪ್ರಧಾನ ಕಚೇರಿ ಎಲ್ಲಿದೆ ಅಂದರೆ ರೋಮ್, ಇಟಲಿಯಲ್ಲಿದೆ. ಇದರ ಮುಖ್ಯಸ್ಥರು ಈಗ ಸೆಕ್ರೆಟರಿ ಜನರಲ್ ಯಾರಿದ್ದಾರೆ ಅಂತಂದರೆ
ಸಿಂಡಿ ಮ್ಯಾಕ್ಕೇನ್ ಅಂತ. ಯಾರು? ಸಿಂಡಿ ಮ್ಯಾಕ್ಕೇನ್ ಅವರು. ಹಾಗಾದರೆ ಇದು ವಿಶ್ವ ಆಹಾರ ಕಾರ್ಯಕ್ರಮ ವರ್ಲ್ಡ್ ಫುಡ್ ಪ್ರೋಗ್ರಾಮ್ನ ಸ್ಥಾಪನೆಯ ಉದ್ದೇಶ ಅಂದರೆ ಇದು ವಿಶ್ವದಲ್ಲಿ ಹಸಿವು ನೀಗಿಸುವುದು ಮತ್ತು ಆಹಾರ ಸುರಕ್ಷತೆಯನ್ನು ಕಾಪಾಡುವುದಾಗಿದೆ. ಯಾವುದು? ವರ್ಲ್ಡ್ ಫುಡ್ ಪ್ರೋಗ್ರಾಮ್ನ. ಇಲ್ಲಿ FAO ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ವರ್ಲ್ಡ್ ಫುಡ್ ಪ್ರೋಗ್ರಾಮ್ನ ಸ್ಥಾಪನೆ ಡೇಟು ಭಾಳ ಇಂಪಾರ್ಟೆಂಟು, ಅದರ ಹೆಡ್ ಕ್ವಾರ್ಟರ್ಸು ಭಾಳ ಇಂಪಾರ್ಟೆಂಟು. ಕೇಳಿದ್ದಾರೆ, PC ಎಕ್ಸಾಮಲ್ಲೂ ಕೇಳಿದ್ದಾರೆ, FDಯಲ್ಲೂ ಕೇಳಿದ್ದಾರೆ. ಹಾಗಾಗಿ ವರ್ಲ್ಡ್ ಫುಡ್ ಪ್ರೋಗ್ರಾಮ್ನ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ರೋಮ್, ಇಟಲಿಯಲ್ಲಿದೆ. ನೆಕ್ಸ್ಟ್ ಈ ವಿಕಿಪೀಡಿಯಾ ಸೋರ್ಸಿಂದ ನೋಡೋದಾದರೆ ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಬಗ್ಗೆ, ವರ್ಲ್ಡ್ ಫುಡ್ ಪ್ರೋಗ್ರಾಮ್ನ ಅಬ್ರಿವೇಷನ್ ಆಗಿದೆ WFP. ಇದರ ಸ್ಥಾಪನೆ 19 ಡಿಸೆಂಬರ್ 1961 ಅಂದರೆ ಡಿಸೆಂಬರ್ 19, 1961ರಲ್ಲಿ ವರ್ಲ್ಡ್ ಫುಡ್ ಪ್ರೋಗ್ರಾಮನ್ನು ಸ್ಥಾಪಿಸಲಾಯಿತು. ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ರೋಮ್, ಇಟಲಿಯಲ್ಲಿದೆ. ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ನೋಡಿದ್ವಿ ನಾವು, ಯಾರು? ಸಿಂಡಿ ಮ್ಯಾಕಿಯನ್ ಅಂತ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಂತಂದರೆ ವರ್ಲ್ಡ್ ಫುಡ್ ಪ್ರೋಗ್ರಾಮಿಗೆ 2020ರಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ನೀಡಲಾಯಿತು. ಇದು ಭಾಳ ಇಂಪಾರ್ಟೆಂಟು. ವರ್ಲ್ಡ್ ಫುಡ್ ಪ್ರೋಗ್ರಾಮಿಗೆ ನೊಬೆಲ್ ಶಾಂತಿ ಪ್ರೈಸನ್ನು ಯಾವಾಗ ಕೊಡಲಾಯಿತು ಅಂತಂದರೆ 2020ರಲ್ಲಿ. ಮತ್ತು ನಾವು ಇನ್ನೊಂದು ಆರ್ಗನೈಸೇಷನ್ ನೋಡಿದ್ವಿ, ಯಾವುದದು? ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ನ ನೊಬೆಲ್ ಪೀಸ್ ಪ್ರೈಸ್ ಕೊಟ್ಟಿದ್ದಾರೆ. ಅದು 1969ರಲ್ಲಿ ನೊಬೆಲ್ ಶಾಂತಿ ಪುರಸ್ಕಾರವನ್ನು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ILOಗೆ ಕೊಡಲಾಯಿತು. ಅದರ ನಂತರ ವರ್ಲ್ಡ್ ಫುಡ್ ಪ್ರೋಗ್ರಾಮ್ 2020ರಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಕೊಡಲಾಗಿದೆ. ನೆಕ್ಸ್ಟ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ನೋಡೋದಾದ್ರೆ ಅದು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂದರೆ NDB. ಇದರ ಸ್ಥಾಪನೆ ಯಾವಾಗ ಆಯಿತು ಅಂತಂದರೆ ಜುಲೈ 2015ರಂದು. ಇದು ಭಾಳ ಇಂಪಾರ್ಟೆಂಟು. ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ NDB ವಿಸ್ತೃತ ರೂಪ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಸ್ಥಾಪನೆಯಾಗಿದ್ದು 2015 ಜುಲೈ. ಈ NDBಯನ್ನು ಬ್ರಿಕ್ಸ್ ಅಭಿವೃದ್ಧಿ ಬ್ಯಾಂಕ್ ಅಂತಲೂ ಕರಿತೀವಿ ನಾವು. ಹಾಗಾದರೆ ಇದರ ಪ್ರಧಾನ ಕಚೇರಿ ಎಲ್ಲಿದೆ ಅಂತಂದರೆ NDBದು ಶಾಂಘೈ, ಚೀನಾದಲ್ಲಿದೆ. ಹೆಡ್ ಕ್ವಾರ್ಟರ್ಸ್ ಶಾಂಘೈ, ಚೀನಾದಲ್ಲಿದೆ. ಇದರ ಮುಖ್ಯಸ್ಥರು ಯಾರಂತಂದರೆ ಸೆಕ್ರೆಟರಿ ಜನರಲ್ ಯಾರಂತಾರಂತಂದರೆ ಡೆಲಿಮಾ ರೂಸೆಫ್. ಇವರು ಬ್ರೆಜಿಲ್ನ ಪ್ರೆಸಿಡೆಂಟ್ ಆಗಿದ್ದರು. ಯಾರು? ಡೆಲಿಮಾ ರೂಸೆಫ್ ಅವರು. ಈಗ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ನ ಮುಖ್ಯಸ್ಥರಾಗಿದ್ದಾರೆ. ಹಾಗಾದರೆ ಈ ನ್ಯೂ ಡೆವಲಪ್ಮೆಂಟ್ ಸ್ಥಾಪಿಸುವ ಮುಖ್ಯ ಉದ್ದೇಶ ಏನಂತಂತಂದರೆ ಇದು ಸಾಲಗಳು, ಖಾತ್ರಿಗಳು, ಈಕ್ವಿಟಿ ಭಾಗವಹಿಸುವಿಕೆ ಮತ್ತು ಇತರ ಹಣಕಾಸು ಸಾಧನಗಳ ಮೂಲಕ ಬ್ಯಾಂಕ್ ಸಾರ್ವಜನಿಕ ಮತ್ತು ಖಾಸಗಿ ಯೋಜನೆಗಳನ್ನು ಬೆಂಬಲಿಸುತ್ತದೆ. ಯಾವುದು? ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್. ಇದು ಬ್ರಿಕ್ಸ್ ಅಭಿವೃದ್ಧಿ ಬ್ಯಾಂಕಿಂದನೇ, ಅಂದರೆ ಬ್ರಿಕ್ಸ್ನ ಅಭಿವೃದ್ಧಿ ಬ್ಯಾಂಕಿಂದ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಎಂದು ಸ್ಥಾಪಿಸಲಾಗಿದೆ. ಹಾಗಾಗಿ ಇದನ್ನು ಬ್ರಿಕ್ಸ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತಲೂ ಕರಿತೀವಿ, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ನ. ಇದರ ಉದ್ದೇಶ ಏನಂತಂದರೆ ಸಾಲಗಳು, ಖಾತರಿಗಳು ಮತ್ತು ಇತರ ಹಣಕಾಸು ಸಾಧನಗಳ ಮೂಲಕ ಸಾರ್ವಜನಿಕ ಬ್ಯಾಂಕ್ ಮತ್ತು ಅಥವಾ ಖಾಸಗಿ ಯೋಜನೆಗಳನ್ನು ಬೆಂಬಲಿಸುತ್ತದೆ. ಇಲ್ಲಿ ನಾವು ವಿಕಿಪೀಡಿಯಾ ಸೋರ್ಸಿಂದ ಏನು ನೋಡ್ಬೋದು ಅಂದರೆ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂದರೆ NDB. ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ಶಾಂಘೈ, ಚೀನಾದಲ್ಲಿದೆ. ಇದರ ಮೆಂಬರ್ಶಿಪ್ ಸ್ಟೇಟ್ಸ್ ಯಾವುವು ನಾವು ನೋಡ್ಬೋದು. ಇಂಡಿಯಾ ಇದರ ಮೆಂಬರ್ಶಿಪ್ ಸ್ಟೇಟ್ ಇದೆ. ಯಾವುದು? ಸದಸ್ಯ ರಾಷ್ಟ್ರವಾಗಿದೆ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ನ. ನೋಡಿ ಇಲ್ಲಿ ಮೆಂಬರ್ಶಿಪ್ಪು ಅಲ್ಜೀರಿಯಾ, ಬಾಂಗ್ಲಾದೇಶ್, ಬ್ರೆಜಿಲ್, ಕೊಲಂಬಿಯಾ, ಚೀನಾ, ರಷ್ಯಾ, ಸೌತ್ ಆಫ್ರಿಕಾ, UAE, ಉರ್ಗ್ವೆ, ಉಜ್ಬೇಕಿಸ್ತಾನ್, ಬ್ರೆಜಿಲ್. ಅಂದರೆ ಈ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ನ ನಾವು ಬ್ರಿಕ್ಸ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತಲೂ ಕರಿತೀವಿ. ಯಾಕಂದರೆ ಇಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳು ಇದ್ದಾವೆ. ಯಾವುದು? ನ್ಯೂ ಡೆವಲಪ್ಮೆಂಟ್ ಬ್ಯಾಂಕಲ್ಲಿ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ ಮತ್ತು ಸೌತ್ ಆಫ್ರಿಕಾ. ಇದರ ಅಫಿಷಿಯಲ್ ಲ್ಯಾಂಗ್ವೇಜ್ ಯಾವುದು? ಇಂಗ್ಲೀಷ್ ಆಗಿದೆ. ಇದರ ಪ್ರೆಸಿಡೆಂಟ್ ಮುಖ್ಯಸ್ಥರು ಯಾರಿದ್ದಾರೆ ಅಂದರೆ ಡೆಲಿಮಾ ರೂಸೆಫ್. ಇದ್ರ ಪೇರೆಂಟಲ್ ಆರ್ಗನೈಸೇಷನ್ ಅಂತಂದರೆ ನ್ಯೂ ಡೆವಲಪ್ಮೆಂಟ್ನ ಪೇರೆಂಟಲ್ ಆರ್ಗನೈಸೇಷನ್ ಯಾವುದಂದ್ರೆ ಅದು ಬ್ರಿಕ್ಸ್ ಆಗಿದೆ. ಹಾಗಾಗಿ ಇದನ್ನು ಬ್ರಿಕ್ಸ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತಲೂ ಕರಿತೀವಿ. ಅವನ NDBನ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ದಿಸ್ ವಿಡಿಯೋ. ಇದೇ ರೀತಿ ಗುಡ್ ಕಂಟೆಂಟ್ ವಿಡಿಯೋಸಿಗೆ ನಮ್ಮ ನವದಿಕ್ಸೂಚಿ ಅಕಾಡೆಮಿಗೆ ನಿಮ್ಮೆಲ್ಲ ಸಹಕಾರ ನಮಗೆ ಅತ್ಯಗತ್ಯವಾಗಿದೆ. ಮುಂದಿನ ವಿಡಿಯೋದಲ್ಲಿ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಬಗ್ಗೆ ಇನ್ನಷ್ಟು ಆರ್ಗನೈಸೇಷನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.